प्रेषितं पतति प्रेषितं मनः केन प्राणः प्रथमः प्रैति युक्तः केनेषितां वाचमिमां वदन्ति चक्षुश्रोत्रं कौ देवो युनक्ति. ಯಾರ ಪ್ರೇರಣೆ ಹಾಗೂ ನಿರ್ದೇಶನದಿಂದ ಮನಸ್ಸು ತನ್ನ ಲಕ್ಷ್ಯದತ್ತ ಹೋಗುತ್ತದೆ? ಯಾರ ಆದೇಶದಿಂದ ಪ್ರಾಣ ಸಕ್ರಿಯವಾಗಿರುತ್ತೆ? ಜನರ ಮಾತುಗಳು ಯಾರ ಇಚ್ಛೆಯಿಂದ ಮೂಡ್ತಿದೆ? ಯಾರದು ಕಣ್ಣು ಹಾಗೂ ಕಿವಿಗಳನ್ನು ನೋಡುವಂತೆ ಹಾಗೂ ಕೇಳುವಂತೆ ಪ್ರೇರೇಪಿಸ್ತಿರೋರು? ಯಾರವರು ಕಿವಿಯ ಕಿವಿ, ಮನಸ್ಸಿನ ಮನಸ್ಸು, ಮಾತಿನ ಮಾತು, ಪ್ರಾಣದ ಪ್ರಾಣ ಹಾಗೂ ಕಣ್ಣಿನ ಕಣ್ಣಾಗಿರೋರು? ಯಾರವರು ಕಣ್ಣು ಯಾರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ವೋ, ಮಾತು ಹಾಗೂ ಮನಸ್ಸು ಯಾರಲ್ಲಿಗೆ ಹೋಗ್ಲಾರ್ದೋ? ಅರೆ, ಆಚಾರ್ಯ ಬಾಲಾಕಿ ಅವರನ್ನೇ ಹೋಗಿ ಕೇಳ್ತೀನಿ ನಾನು. ಪ್ರಣಾಮಗಳು ಆಚಾರ್ಯ. ದೂರ ನಿಲ್ಲೋ, ನಾನಿನ್ನಂಥ ಅಜ್ಞಾನಿಗಳ ಜೊತೆ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತನಾದ್ರೂ ಹೇಳಿಬಿಡಿ. ಯಾರಾದ್ರೂ ಯೋಗ್ಯ ವಿದ್ಯಾರ್ಥಿಗೆ ಜ್ಞಾನ ನೀಡೋದಿಕ್ಕೆ. ಇದೇನು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ ಆಚಾರ್ಯ? ನಾನ್ ಕೇಳಿದ್ದೆ ಜ್ಞಾನವನ್ನು ಬಯಸೋ ವಿದ್ಯಾರ್ಥಿ ಸ್ವಯಂ ಗುರುವಿನ ಬಳಿ ಹೋಗ್ತಾರೆ ಅಂತ. ಆಚಾರ್ಯ ಬಾಲಾಕಿ ವಿಶಿಷ್ಟನಲ್ವೇ? ಆತ ಸಾಮಾನ್ಯ ಗುರು ಅಲ್ಲ, ಒಬ್ಬ ಯೋಗ್ಯ ಗುರು ಒಬ್ಬ ಯೋಗ್ಯ ಶಿಷ್ಯನನ್ನ ಹುಡುಕೇ ತೀರ್ತಾನೆ. ಮೂರ್ಖ, ಹೋಗ್ ನಿನ್ ಕೆಲಸ ನೋಡ್ಕೋ. ನಿಮ್ಮ ಆಧಾರದ ಅಳತೆಗೋಲು ಏನೆಂದೇ ನನಗೆ ತಿಳಿಯಲಾಗ್ತಿಲ್ಲ. ಆಚಾರ್ಯ ಬಾಲಾಕಿ ಗರ್ಗಗೋತ್ರದ ಬಲಾಕ ಋಷಿಯ ಮಗನಾದ್ದರಿಂದ ಜನ ಅವರನ್ನ ಗಾರ್ಗ್ಯ ಬಾಲಾಕಿ ಅಂತ ಕರೀತಾರೆ. ಒಂದಿನ ಅವರು ಕಾಶಿಯ ರಾಜ ಅಜಾತಶತ್ರುವಿನ ಬಳಿ ಹೋದ್ರು. ಅಜಾತಶತ್ರು ಅಂದ್ರೆ ಅವ್ರಿಗೆ ಯಾರೂ ಶತ್ರುಗಳಿಲ್ಲ. ಅಂಥ ಅಜಾತಶತ್ರು ಸ್ವತಃ ವಿದ್ವಾಂಸರಾಗಿದ್ರು. ಅವರ ಬಳಿ ವಿದ್ವಾಂಸರ ಸಮ್ಮಾನವಾಗ್ತಿತ್ತು. ಹೀಗಾಗಿ ಧನದ ಅಭಿಲಾಷೆಯಿಂದ ಆಚಾರ್ಯ ಬಾಲಾಕಿ ಅವರ ಬಾಗಿಲು ಮುಂದೆ ಹೋಗಿ ನಿಂತ್ರು. ರಾಜನ್, ಬಾಲಾಕಿ ಎಂಬ ಹೆಸರಿನ ಬ್ರಾಹ್ಮಣನು ನಿಮ್ಮನ್ನ ಈ ಕ್ಷಣ ಭೇಟಿಯಾಗ್ಬೇಕು ಅಂತಿದ್ದಾರೆ. ಸಮಯ ಹಾಗೂ ಗುರು ಯಾರ ನಿರೀಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಅವ್ರನ್ನ ಈಗ್ಲೇ ಒಳಗ್ ಕಳ್ಸು. ಸ್ವಲ್ಪ ಸಮಯದ ನಂತರ ಆಚಾರ್ಯ ಬಾಲಾಕಿ ಕಾಶಿ ನರೇಶ ಅಜಾತಶತ್ರುವಿನ ಮುಂದೆ ಕೂತಿದ್ರು. ಹೇಳಿ ಆಚಾರ್ಯರೇ, ನನ್ನಿಂದ ಏನ್ ಸೇವೆ ಆಗ್ಬೇಕಾಗಿತ್ತು ನಿಮ್ಗೆ? ರಾಜನ್, ನಾನು ನಿನ್ನ ಒಳಿತಿಗಾಗಿಯೇ ನಿನ್ನ ಬಳಿ ಬಂದಿದ್ದೇನೆ. ಅಜಾತಶತ್ರು, ಜ್ಞಾನವನ್ನು ಪಡಿಬೇಕೆಂಬ ನಿನ್ನ ಅಭಿಲಾಷೆಯ ಕುರಿತಾಗಿ ನಾನು ಕೇಳಿದ್ದೇನೆ. ನೀನು ಬ್ರಹ್ಮವಿದ್ಯೆಯನ್ನು ನನ್ನಿಂದ ಪಡೆಯೋದಿಕ್ಕೆ ತಯಾರಿದೆಯೇನು? ಆಚಾರ್ಯರೇ, ನಾನ್ ನಿಮ್ಮಿಂದ ಜ್ಞಾನ ಪ್ರಾಪ್ತಿ ಪಡೆಯೋದಕ್ಕೂ ಮುಂಚೆನೆ ಗುರುದಕ್ಷಿಣೆಯ ರೂಪದಲ್ಲಿ ನಿಮಗೆ 1000 ಗೋವುಗಳನ್ನ ಕೊಡುವಂತ ಸಂಕಲ್ಪ ತಗೋತೀನಿ. ನಾನು ಬ್ರಹ್ಮಜ್ಞಾನ ಪಡೆಯಕ್ಕೆ ತಯಾರಾಗಿದ್ದೀನಿ. ಹಾಗಾದ್ರೆ ಕೇಳು ರಾಜನ್, ಸೂರ್ಯಮಂಡಲದಲ್ಲಿ ಪ್ರಕಾಶ ರೂಪದಲ್ಲಿ ಯಾವ ತೇಜಸ್ಸಿದೆಯೋ ಅದೇ ಬ್ರಹ್ಮವಾಗಿದೆ. ಇಲ್ಲ ಆಚಾರ್ಯ, ಇದು ಸರ್ವೋಚ್ಚ ಸತ್ಯವಲ್ಲ. ಸೂರ್ಯಮಂಡಲದಲ್ಲಿರುವ ತೇಜಸ್ಸಿಂದ ಅಂಧಕಾರ ಮಾತ್ರ ದೂರ ಆಗುತ್ತೆ, ಬೆಳೆ ಬೆಳೆಯುತ್ತೆ, ಮಳೆಯಾಗುತ್ತೆ, ಅದರಿಂದಾನೇ ಜೀವಿಗಳಿಗೆ ಜೀವನ ಸಿಗುತ್ತೆ. ಇದು ನನಗೆ ಗೊತ್ತಿದೆ. ನನಗೇನು ಗೊತ್ತಿಲ್ವೋ ಅದನ್ನ ನೀವು ತಿಳಿಸ್ಕೊಡಿ. ಚಂದ್ರಮಂಡಲದಲ್ಲಿ ಯಾವ ಪ್ರಕಾಶವಿದೆಯೋ, ಸೋಮವಿದೆಯೋ ಅದೇ ಬ್ರಹ್ಮ. ಆಚಾರ್ಯ, ನನಗಿದೂ ಗೊತ್ತು. ಆ ಚಂದ್ರ ಬಿಳಿ ಬಟ್ಟೆ ತೊಟ್ಟ ಸೋಮನಾಗಿದ್ದಾನೆ. ಅದು ಮನಸ್ಸಿಗೆ ಚೇತನವನ್ನ ಕೊಡುತ್ತೆ, ತುಂಬ ವನಸ್ಪತಿಗಳ ಹಾಗೂ ಔಷಧಿಗಳ ಪೋಷಣೆಯನ್ನ ಮಾಡುತ್ತೆ. ಯಾರು ಅದರ ಉಪಾಸನೆ ಮಾಡ್ತಾರೋ ಅವನ ಅನ್ನ ಎಂದೂ ಕ್ಷೀಣ ಆಗೋದಿಲ್ಲ. ಆದರೆ ಇದು ಬ್ರಹ್ಮ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಲೋಕದಲ್ಲಿರೋ ವಿದ್ಯುತ್ತಿನ ಪ್ರಕಾಶ ಅದೇ ಬ್ರಹ್ಮವಾಗಿದೆ. ಇಲ್ಲ, ಇದು ಬ್ರಹ್ಮವಲ್ಲ. ನಾನು ವಿದ್ಯುತ್ತಿನ ಉಪಾಸನೆಯನ್ನ ತೇಜಸ್ಸಿನ ರೂಪದಲ್ಲಿ ಮಾಡ್ತೀನಿ. ಯಾರು ಇದರ ಉಪಾಸನೆ ಮಾಡ್ತಾರೋ ಅವರು ತೇಜಸ್ವಿಗಳಾಗ್ತಾರೆ, ಅವರ ಪ್ರಜೆಗಳು ತೇಜಸ್ವಿಗಳಾಗ್ತಾರೆ. ನಂತರ ಸೂತ್ರಧಾರ, ಯಾವ ವಸ್ತುವಿನ ಅಭಾವವೂ ಇಲ್ಲದ ರಸಿಕರ ಬಳಿ ಸಮಯ ಹಾಗೂ ತಾಳ್ಮೆಯ ಅಭಾವವಿದೆ. ಅಜಾತಶತ್ರುವಿನ ಹಾಗೂ ಬಾಲಾಕಿಯ ಸಂವಾದವನ್ನು ಸಂಕ್ಷಿಪ್ತಗೊಳಿಸಲಾಗದೇನು? ಏಕಾಗೋದಿಲ್ಲ ನಟಿ. ಅಂದ್ರೆ ರಸದ ಅಭಿಲಾಷೆಯನ್ನಿಡುವ ರಸಿಕರೇ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣಿತವಾದ ಈ ಕಥೆಯನ್ನ ಬಾಲಾಕಿಯು ತದನಂತರ ಆಕಾಶ, ವಾಯು, ಅಗ್ನಿ, ಜಲ ಮುಂತಾದವುಗಳನ್ನ ಬ್ರಹ್ಮವೆಂಬ ಮಾತನಾಡಿದ. ಆದ್ರೆ ಅಜಾತಶತ್ರು ಆತನೆಲ್ಲಾ ಮಾತುಗಳನ್ನ ತರ್ಕದಿಂದ ನಿರಾಕರಿಸಿದ. ಆಚಾರ್ಯ, ಕೇವಲ ಇದನ್ನ ತಿಳಿಯೋದ್ರಿಂದ ಬ್ರಹ್ಮನನ್ನ ತಿಳಿಯೋದಕ್ಕಾಗೋದಿಲ್ಲ. ಆಚಾರ್ಯ, ನೀವು ಹೇಳಿದ ಹಾಗೆ ಸೂರ್ಯ, ಚಂದ್ರ, ಆಕಾಶ, ಗಾಳಿ, ಜಲ, ಅಗ್ನಿ ಮುಂತಾದವು
ಬ್ರಹ್ಮನ ಗುರುತಾಗಿವೆ, ಆದರೆ ಅವು ಸ್ವಯಂ ಬ್ರಹ್ಮವಲ್ಲ. ರಾಜನ್, ನಾನು ಇಷ್ಟನ್ನು ಮಾತ್ರ ತಿಳಿದಿದ್ದೆ. ಈಗ ತಾವೇ ನನಗೆ ಬ್ರಹ್ಮಜ್ಞಾನವನ್ನು ನೀಡಿ. ಆಚಾರ್ಯ, ಇದು ಹೇಗೆ ಸಾಧ್ಯ? ನಾನು ಒಬ್ಬ ಕ್ಷತ್ರಿಯ. ನನ್ನ ಅಧಿಕಾರ ಜ್ಞಾನನ ಪಡೆಯೋದು. ಜ್ಞಾನನ ನೀಡೋ ಅಧಿಕಾರ ಬ್ರಾಹ್ಮಣರದ್ದಾಗಿದೆ. ರಾಜನ್, ಬ್ರಹ್ಮಜ್ಞಾನದಲ್ಲಿ ನೀವು ನನಗಿಂತ ಶ್ರೇಷ್ಠರಾಗಿದ್ದೀರಿ. ಹೀಗಾಗಿ ನಾನು ನಿಮ್ಮನ್ನ ನನ್ನ ಆಚಾರ್ಯರನ್ನಾಗಿ ಸ್ವೀಕರಿಸ್ತೇನೆ. ಆಚಾರ್ಯ, ಅಧ್ಯಾಪನ ಕ್ಷಾತ್ರಧರ್ಮದ ವಿರುದ್ಧವಾಗಿದೆ. ಹಾಗಾಗಿ ನನ್ನ ರಾಜಸಿಂಹಾಸನವನ್ನ ತ್ಯಜಿಸ್ತೀನಿ. ನೀವಿದನ್ನು ಸ್ವೀಕರಿಸಿ, ಆಗಷ್ಟೇ ನಾನು ಬ್ರಹ್ಮಜ್ಞಾನವನ್ನ ನೀಡಬಹುದು. ಆಶ್ಚರ್ಯ! ಹೇಗಿತ್ತು ನೋಡಿ ಆ ಧರ್ಮದ ಬೋಧನೆ. ಅದಕ್ಕಾಗಿ ಅಜಾತಶತ್ರುವು ತನ್ನ ಸಿಂಹಾಸನದ ಚಿಂತೆಯನ್ನು ಮಾಡಲಿಲ್ಲ. ರಾಜಸಿಂಹಾಸನವನ್ನು ತ್ಯಜಿಸಿದ ಅಜಾತಶತ್ರು ಆಚಾರ್ಯ ಬಾಲಕಿಯನ್ನ ಒಂದು ಕೋಣೆ ಕರ್ಕೊಂಡು ಹೋದ್ರು. ಅಲ್ಲೊಬ್ಬ ವ್ಯಕ್ತಿ ನಿದ್ರೆ ಮಾಡ್ತಿದ್ದ. ಸೋಮರಾಜ, ಎದ್ದೇಳು ಸೋಮರಾಜ. ಸೋಮರಾಜ, ಏಳು. ಮಹಾರಾಜ, ಏನು ಆಜ್ಞೆ ಹೇಳಿ. ಬಾಲಾಕಿ, ಈ ವ್ಯಕ್ತಿ ನಿದ್ರೆಯಲ್ಲಿ ಎಲ್ಲಿಗೆ ಹೋಗಿದ್ದ ಅಂತ ನಿನಗೇನಾದ್ರೂ ಗೊತ್ತಾ? ಇಲ್ಲಿ ಮಲಗಿದ್ದವ್ರು ಯಾರು? ನಿದ್ರೆಯಲ್ಲೂ ಸಕ್ರಿಯನಾಗಿದ್ದವನು ಯಾರು? ಯಾರ ಕಾರಣದಿಂದಾಗಿ ನಿದ್ರೆಯಲ್ಲೂ ಆತನ ಎಲ್ಲ ಇಂದ್ರಿಯಗಳು ಸಕ್ರಿಯವಾಗಿದ್ದವು? ಅಂದರೆ ಆ ಚೇತನವೇ ಬ್ರಹ್ಮವಾಗಿದೆಯೇ? ಸೂತ್ರಧಾರ, ಏನು ಈ ಚೇತನವನ್ನೇ ಬ್ರಹ್ಮ ಅಂತ ಕರೀತಾರಾ? ನಟಿ, ಈಗ ನೀನೇ ಹೇಳು. ಯಾವ ಚೇತನದಿಂದಾಗಿ ನಮ್ಮ ಇಂದ್ರಿಯಗಳು ಸಕ್ರಿಯವಾಗಿರುತ್ತವೆ? ಯಾವ ಚೇತನದಿಂದಾಗಿ ನಾವು ಜೀವಿಸಿದ್ದೇವೆ? ಯಾವ ಚೇತನದಿಂದಾಗಿ ನಾವು ಉಸಿರಾಡ್ತಿದ್ದೇವೆ? ಯಾರ ಇಲ್ಲಿದಿರುವಿಕೆಯಿಂದಾಗಿ ನಮ್ಮ ಅಸ್ತಿತ್ವ ಇಲ್ವಾಗತ್ತೆ? ಅವನನ್ನ ತಿಳಿಯೋದ್ರಿಂದನೇ ಬ್ರಹ್ಮನನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಬಾಲಕಿಯಂತೂ ನಿಜದಲ್ಲಿ ಮನುಷ್ಯನಾಗಿದ್ದ. ಆ ಬ್ರಹ್ಮನನ್ನ ಅರಿಯೋದು ದೇವತೆಗಳಿಗೂ ಕಠಿಣವಾಗಿತ್ತು. ದೇವತೆಗಳಿಗೂ ಕೂಡ? ಯಾಕೆ? ವಿಶ್ವಾಸ ಇಲ್ವಾ? ನಾನ್ ನಿನಗೆ ಕೇನೋಪನಿಷತ್ತಿನಿಂದ ಇನ್ನೊಂದು ಕತೆ ತಿಳಿಸ್ತೀನಿ. ಒಮ್ಮೆ ದೇವತೆಗಳು ಅಸುರರ ಮೇಲೆ ವಿಜಯವನ್ನ ಸಾಧಿಸಿದ್ರು. पल में दानव दल चकनाचूर हुए, हर युद्ध में हमको विजय मिली, सुर नर मुनि भय से दूर हुए। तेरे बल विक्रम से पल में दानव दल चकनाचूर हुए, हर युद्ध में हमको विजय मिली, सुर नर मुनि भय से दूर हुए। जय 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 सुरेंद्र जय देवराज, जय जय सुरेंद्र जय देवराज, जय जय सुरेंद्र जय देवराज, जय जय सुरेंद्र जय देवराज। धरती तूने उसको आधार दिया, कट गए हैं पंख पहाड़ों के, पौरुष को ऐसी धार दिया। जब डोल रही थी यह धरती तूने उसको आधार दिया, कट गए हैं पंख पहाड़ों के, पौरुष को ऐसी धार दिया। जय 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 सुरेंद्र जय देवराज, 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 जय जय सुरेंद्र. ಇಂದ್ರನ ಸದನದಲ್ಲಿ ನೀನು ಹೇಗೆ ಬಂದೆ? ನಾನು ಇಲ್ಲಿ ಮೊದಲೇ ಇದ್ದೆ. ನೀನು ಇಲ್ಲದೆ ಇರುವಾಗ್ಲೂ ನಾನಿಲ್ಲಿರ್ತೇನೆ. ನಾನ್ ನಿನ್ನನ್ನ ಈ ಮೊದಲು ಎಲ್ಲೂ ನೋಡಿಲ್ವಲ್ಲ. ನೀನ್ ನನ್ನ ಗುರುತಿಸಲಿಲ್ವಾದ್ರೆ ದೋಷ ನಿನ್ನಲ್ಲೇ ಇದೆ. ನನ್ನ ಹತ್ರ ನಿನ್ನ ಗುರುತಿಸೋದಕ್ಕೆ ಸಮಯನೂ ಇಲ್ಲ, ಇಷ್ಟನೂ ಇಲ್ಲ. ಹೊರಡು, ಇಲ್ಲಿಂದ ಹೊರಗೆ ಹೋಗು. ಯಾವಾಗ ನೀ ನನ್ನ ಅರಿತೀಯೋ ನಾನು ಸ್ವಯಂ ಇಲ್ಲಿಂದ ಹೊರಟೋಗ್ತೀನಿ. ಆದರೆ ಮೊದಲು ದೇವತೆಗಳನ್ನ ಕೇಳ್ತೀನಿ, ಅವರು ಯಾರ ವಿಜಯದ ಉತ್ಸವನ್ನ ಮಾಡ್ತಾ ಇದ್ದಾರೆ? ನಿನ್ನ ಮಾತಿನ ಅರ್ಥ ಏನು? ಅಸುರರ ಮೇಲೆ ಜಯ ಗಳಿಸಿದಕ್ಕೆ ದೇವತೆಗಳು ಉತ್ಸವ ಮಾಡ್ತಿದ್ದಾರೆ. ಅಸುರರ ಮೇಲಿನ ವಿಜಯ ದೇವತೆಗಳ ವಿಜಯನ? ಆತ್ಮೇತಾ ನಿಶಿ
यतेन्द्रमभिप्रगायत सखाय स्तोमवाहसः पुरुतमं पुरूणामीशानं वार्यणाम् इंद्रं सोमे सचासुते. ಮೂರ್ಖ, ಈ ವಿಜಯ ದೇವತೆಗಳಿಗಲ್ಲದೆ ಮತ್ತಿನ್ಯಾರ್ಗೆ? ಇದು ದೇವತೆಗಳದೇ ಪರಾಕ್ರಮ. ಇಂದು ಅಸುರರು ಸೋತಿದ್ದಾರೆ. ವಿಜಯಕ್ಕೆ ಪರಾಕ್ರಮವೇ ಸಾಕೇನು? ಅಥವಾ ಬೇರೆ ಇನ್ನೇನಾದ್ರೂ ನಮಗ್ ಕಾಣಿಸದೇ ಇರೋ ಕಾರಣ ಇದೆಯಾ? ಮತ್ತೆ ಈ ಪರಾಕ್ರಮ ವಾಸ್ತವದಲ್ಲಿ ದೇವತೆಗಳ ಪರಾಕ್ರಮನ? ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ವಿಜಯ ದೇವತೆಗಳ ವಿಜಯವಲ್ಲವೇ? ಸಮುದ್ರ ಮಂಥನದಲ್ಲಿ ದೇವತೆಗಳು ತಮ್ಮ ಪರಾಕ್ರಮದಿಂದ ಅಸುರರನ್ನು ಸೋಲಿಸಲಿಲ್ಲವೇ? ವೃತ್ರಾಸುರನ ಮೇಲೆ ದೇವತೆಗಳು ಯಾರ ಬಲದಿಂದ ಜಯಗಳಿಸಿದ್ರು? ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀಯಾ? ದೇವತೆಗಳು ಇಲ್ಲಿಯ ತನಕ ಯಾರ ಇಚ್ಛೆಯಿಂದ ಜೀವಿಸ್ತಾ ಇದ್ದಾರೆ ಅಂತ? ಇದನ್ ತಿಳಿಬೇಕಾಗಿರೋದು ದೇವತೆಗಳು. ನೀನು ಹೋಗಿ ಅವರನ್ನೇ ಕೇಳ್ಕೊಂಡ್ ಬಾ. ಯಾವ ವಿಜಯದ ಮೇಲೆ ಗರ್ವವನ್ನ ಪಡಿತಾ ಇದ್ದಾರೋ ಅದು ಅವ್ರದೇ ವಿಜಯನ ಅಂತ. ನಾನ್ ಯಾಕೆ ನಿನ್ನ ಮಾತನ್ನ ಕೇಳಲಿ? ಹಾಗಾದ್ರೆ ಒಳಗ್ ಹೊರಟಿರೋ ನನ್ನ ತಡೆದ್ ನೋಡು, ಅಥವಾ ಇಲ್ಲಿಂದ ಹೊರಗಡೆ ಹಾಕು. ಆಯ್ಕೆ ನೀನೇ ಮಾಡ್ಬೇಕು. ನೀನಿಲ್ಲೇ ಇರು. ದೇವರಾಜ ಇಂದ್ರನಿಗೆ, ದೇವರಾಜ ಇಂದ್ರನಿಗೆ. ದೇವತೆಗಳೇ, ಹೊರಗಡೆ ಒಬ್ಬ ಯಕ್ಷನಂತೆ ಕಾಣುವ ಅದ್ಭುತ ವ್ಯಕ್ತಿ ನಿಂತಿದ್ದಾನೆ. ಇದು ದೇವತೆಗಳ ವಿಜಯವೇ ಎಂದು ಅವನು ಕೇಳ್ತಿದ್ದಾನೆ. ಹಾಗಾದ್ರೆ ವಿಜಯ ಮತ್ತೆ ಅರ್ಧಾಗುತ್ತೆ. ಈ ವಿಜಯ ನಮ್ಮದು. ಇದು ನಮ್ಮದೇ ಮಹಿಮೆ, ನಮ್ಮದೇ ಪರಾಕ್ರಮ. ಅಗ್ನಿ, ನೀನೇ ಹೋಗುವುದೇನು ಅಂತ ನೋಡ್ಕೊಂಬ. ಅವನ ಪ್ರಶ್ನೆಗಳಿಗೆ ನೀನೇ ಸರಿಯಾದ ಉತ್ತರ ಕೊಡು. ಆಗಲಿ. ಎಲ್ಲಿದ್ಯಾ ನೀನು? ನಾನು ಎಲ್ಲಿಗಿಲ್ಲ. ದೊಡ್ಡ ಸಾಹಸಿ ಅಂತ ಕಾಣ್ತಾ ಇದ್ಯಾ. ಯಾರು ನೀನು? ನನ್ನನ್ನು ಯಾರು ತಿಳಿದಿಲ್ಲವೋ ಅವನು ತಿಳಿದಿದ್ದಾನೆ, ಯಾರು ತಿಳಿದಿದ್ದಾನೋ ಅವನು ತಿಳಿದಿಲ್ಲ. ಯಾರು ತನ್ನನ್ನು ತಾನು ಜ್ಞಾನಿ ಎಂದು ತಿಳಿಯುತ್ತಾನೋ ನಾನು ಅವರ ಅರಿವಿಗೆ ಬರುವುದಿಲ್ಲ. ಯಾರು ತನ್ನನ್ನು ತಾನು ಜ್ಞಾನಿ ಎಂದು ತಿಳಿದಿಲ್ಲವೋ ನಾನು ಅವರ ಅರಿವಿಗೆ ಬಂದು ಬಿಡುತ್ತೇನೆ. ನಾನು ನನ್ನ ಪರಿಚಯವನ್ನು ನೀಡಿದೆ, ಈಗ ನೀನು ನಿನ್ನ ಪರಿಚಯ ನೀಡು. ನಾನು ಅಗ್ನಿ, ನಾನು ಜಾತವೇದ. ಅಷ್ಟೇನಾ? ಇಷ್ಟೇ ಪರಿಚಯವಾ? ಪೃಥ್ವಿಯ ಮೇಲೆ ಏನೇನಿದೆಯೋ ಅದನ್ನು ಸುಡ್ತೀನಿ ನಾನು. ಬೇಕಾದ್ರೆ ಪೂರ್ತಿ ಪೃಥ್ವಿಯನ್ನ ಸುಟ್ಟು ಬೂದಿ ಮಾಡಬಲ್ಲೆ. ಇದನ್ನು ಸುಟ್ಟು ತೋರಿಸು. ಆ ಅದ್ಭುತ ಯಾರು ಅಂತ ಅವನ್ನ ತಿಳ್ಕೊಳಕ್ಕಾಗ್ಲಿಲ್ಲ. ವಾಯು, ನೀನ್ ಹೋಗಿ ನೋಡ್ಕೊಂಬ ಆ ಅದ್ಭುತ ಯಾರು ಅಂತ. ಯಾರ್ ನೀನು? ಯಾರನ್ನು ಮನಸ್ಸು ಚಿಂತನೆ ಮಾಡಲು ಆಗದೋ, ಯಾರ ಮುಖಾಂತರ ಮನಸ್ಸಿನ ಚಿಂತನೆ ನಡೆಯುತ್ತದೋ ನಾನು ನನ್ನ ಪರಿಚಯ ಕೊಟ್ಟೆ. ಈಗ ನೀನು ನಿನ್ನ ಪರಿಚಯ ನೀಡು. ನಾನು ವಾಯು, ಮಾತರಿಶ್ವನಾಗಿದ್ದೇನೆ. ಬರೀ ಇಷ್ಟೇನಾ? ಈ ಪೃಥ್ವಿಯ ಮೇಲೆ ಏನೇನಿದೆಯೋ ಅದನ್ನ ನಾನು ಹಾರಿಸಬಲ್ಲೆ. ನನ್ನ ವೇಗದಿಂದ ಬೆಟ್ಟಗಳು ಕೂಡ ಸಣ್ಣ ಕಡ್ಡಿಯಂತೆ ಹಾರು ಹೋಗುತ್ತವೆ. ಇದನ್ನು ಹಾರಿಸಿ ತೋರಿಸು. ಮಘವನ್, ಆ ಅದ್ಭುತನ ನನ್ನ ರೇದವನಾದೆ.
ಮಘವನ್, ಈಗ ನೀವೇ ಗುರುತಿಸಿ ಈ ಅದ್ಭುತ ವ್ಯಕ್ತಿ ಯಾರು ಅಂತ. ಯಾರನ್ನ ಹುಡುಕ್ತಾ ಇದ್ದೀರಾ ಮಘವನ್? ದೇವಿ, ಇಲ್ಲಿ ಯಾರೋ ಯಕ್ಷನಿದ್ದನಂತೆ. ನೀವು ಆತನನ್ನು ಕಂಡಿರಾ? ನನಗವ್ರು ಗೊತ್ತಿದ್ದಾರೆ ಮಘವನ್. ಯಾರವರು? ಇಂದ್ರ, ಯಾರ ಇಚ್ಛೆ ಹಾಗೂ ಪ್ರೇರಣೆಯಿಂದ ಮನಸ್ಸು ಕೆಲಸ ಮಾಡುತ್ತೋ, ಯಾರ ಇಚ್ಛೆಯಿಂದ ಪ್ರಾಣ ಸಂಚರಿಸುತ್ತೋ, ಯಾರ ಇಚ್ಛೆಯಿಂದ ಈ ವಾಣಿಯಲ್ಲಿ ಶಕ್ತಿ ಇದೆಯೋ, ಯಾರ ಕಣ್ಣುಗಳು ಹಾಗೂ ಕಿವಿಗಳಿಗೆ ಅವರವರ ಕೆಲಸ ಮಾಡಲು ಪ್ರೇರಣೆ ನೀಡ್ತಾರೋ, ಯಾರವರು? ಅವರ ಕಾರಣದಿಂದ ಅಗ್ನಿ ಪ್ರಜ್ವಲಿಸತ್ತೆ, ಯಾರ ಕಾರಣದಿಂದ ವಾಯು ಹರಿಯುತ್ತೆ. ಯಾರದು? ಕಿವಿಯ ಕಿವಿ, ಮನಸ್ಸಿನ ಮನಸ್ಸು, ವಾಣಿಯ ವಾಣಿ, ಪ್ರಾಣದ ಪ್ರಾಣ, ಚಕ್ಷುವಿನ ಚಕ್ಷಸ್ಸು. ಯಾರವನು? ಯಾರು ಮಾತಿನಿಂದ ಹೇಳಕ್ಕಾಗದೇ ಇರೋವನು, ಮಾತವನಿಂದ ಹೇಳಲ್ಪಡ್ತಿದೆ. ಯಾರವನು? ಯಾರು ಅಗ್ನಿಯಲ್ಲಿ ಅಗ್ನಿಯಾಗಿ ಹಾಗೂ ವಾಯುವಿನಲ್ಲಿ ಪ್ರವಾಹವಾಗಿರೋನು. ಇಂದ್ರ, ಆ ಅದ್ಭುತನೇ ಬ್ರಹ್ಮ. ಅವನು ವಿದ್ಯುತ್ತಿನ ರೀತಿ ಕಣ್ಣಿನ ರೆಪ್ಪೆ ಮಿಟುಕುವಷ್ಟರಲ್ಲಿ ಬೆಳಗಿನ ನಂತರ ಲುಪ್ತನಾದನು. ಇದರಿಂದ ನೀನು ತಿಳಿಯುವವನಾಗು. ಅವನ ಇಚ್ಛೆ ಇಲ್ಲದೆ ನೀನು ಒಣ ಕಡ್ಡಿಯನ್ನು ಸುಡಲಾರೆ ಅಥವಾ ಅದನ್ನು ಹಾರಿಸಲಾರೆ. ನಿನ್ನ ವಿಜಯದ ಕಾರಣ ನೀನಲ್ಲ, ಅದು ಬ್ರಹ್ಮನಾಗಿತ್ತು. ಆ ಯಕ್ಷನು ಬ್ರಹ್ಮನ ಅಧಿದೇವತಾ ರೂಪವಾಗಿತ್ತು. ಆ ಬ್ರಹ್ಮವೇ ಶುದ್ಧ ಚೈತನ್ಯ ರೂಪವಾದ ಆತ್ಮವಾಗಿದೆ. ತಮ್ಮ ವಿಜಯದ ಅಹಂಕಾರದಿಂದ ಉಬ್ಬಿದ್ದ ದೇವತೆಗಳಿಗೆ ತಮ್ಮ ವಿಜಯದ ಕಾರಣದ ಜ್ಞಾನವನ್ನು ಅಥವಾ ಬೋಧವನ್ನು ಮಾಡಲು ಬಂದಿದ್ದ ಬ್ರಹ್ಮನ ಆ ಚಿತ್ ಸ್ವರೂಪವು ಯಾವುದು? ಇಂದ್ರ, ಆತ್ಮವು ಎಲ್ಲ ಅವಸ್ಥೆಗಳ ಸಾಕ್ಷಿಯಾಗಿದೆ. ಯಾವುದು ಇದೆಯೋ ಯಾವುದು ಇಲ್ಲವೋ ಅದರ ಜ್ಞಾನವೂ ಆತನಿಗಿದೆ. ಹೀಗಾಗಿ ನನಗ್ ಗೊತ್ತಿದೆ. ನಾನ್ ನೋಡ್ತೀನಿ, ನಾನ್ ಅರ್ಥ ಮಾಡ್ಕೊಳ್ತೀನಿ. ಈ ಎಲ್ಲ ಅವಸ್ಥೆಗಳ ಅಥವಾ ವೃತ್ತಿಗಳಿಗೆ ಸಾಕ್ಷಿಯಾಗಿದ್ದೀನಿ. ಮತ್ ನನಗ್ ಯಾವ್ದು ಅರ್ಥ ಆಗಿಲ್ವೋ ಅಥವಾ ನನ್ನ ಕೈಲಿ ತಿಳ್ಕೊಳಕ್ಕಾಗಿಲ್ವೋ ಅವುಗಳನ್ನು ಸಹ ಆತ್ಮದ ಚಿತ್ ಸ್ವರೂಪ ಕಾರಣದಿಂದ ಅದರ ಜ್ಞಾನ ಇದೆ. ಆ ಚೇತನವನ್ನ ನೀನು ತಿಳ್ಕೊ. ಅದನ್ನ ಕಣ್ಗಳ್ ನೋಡಕ್ಕಾಗಲ್ಲ, ಆದ್ರೆ ಅದ್ರ ಮುಖಾಂತರ ಕಣ್ಗಳ್ ನೋಡತ್ತೆ. ತಿಳಿಯುವವನು ತಿಳಿಯಲ್ಪಟ್ಟ ವಸ್ತುವಿಗಿಂತ ಬೇರೆಯವನಾಗಿರ್ತಾನೆ. ಶರೀರ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಜ್ಞಾನ ಹಾಗೂ ಅಜ್ಞಾನ ಇವು ತಿಳಿಯುವಂತ ವಸ್ತುಗಳು. ಹಾಗೂ ಬ್ರಹ್ಮನು ಅವನ್ನು ತಿಳಿಯುವವನಾಗಿದ್ದಾನೆ. ತಿಳಿಯಲ್ಪಟ್ಟ ವಸ್ತು ಜಡವಾಗಿದೆ, ತಿಳಿಯುವವನು ಚೈತನ್ಯನಾಗಿರುತ್ತಾನೆ. ಜಡ ವಸ್ತು ತನ್ನನ್ನ ತಾನು ಅರಿಯಕ್ಕಾಗಲ್ಲ. ಕಣ್ಣಿಗೆ ನಾನ್ ನೋಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ, ಮನಸ್ಸಿಗೆ ನಾನು ಅರಿತಿದ್ದೇನೆ ಅಂತ ಗೊತ್ತಾಗಲ್ಲ. ನಾನು ಅಥವಾ ಆತ್ಮ ಮಾತ್ರ ತಿಳಿದಿದೆ, ನಾನು ನೋಡ್ತಾ ಇದ್ದೀನಿ ಮತ್ತೆ ಅರ್ಥ ಮಾಡ್ಕೋತಾ ಇದ್ದೀನಿ ಅಂತ. ಚಂದ್ರನಿಗೆ ತನ್ನ ಪ್ರಕಾಶಮಾನ ಇರೋದಿಲ್ಲ. ಅದು ಸೂರ್ಯನ ಪ್ರಕಾಶದಿಂದ ರಾತ್ರಿಯೆಲ್ಲ ಎಲ್ಲವನ್ನ ಪ್ರಕಾಶಿಸುತ್ತೆ. ಅದೇ ರೀತಿ ಕಣ್ಣು ಹಾಗೂ ಕಿವಿ, ಎಲ್ಲ ಜ್ಞಾನೇಂದ್ರಿಯಗಳು, ಮನಸ್ಸು ಹಾಗೂ ಬುದ್ಧಿ ಆ ಆತ್ಮ ಚೈತನ್ಯನ ಕಾರಣದಿಂದ ಜಗತ್ತಿನ ಅನುಭವ ಹೊಂದತ್ತೆ. ಆತ್ಮವೇ 3 ಅವಸ್ಥೆಗಳ ಸಾಕ್ಷಿಯಾಗಿದೆ. ಅದು 3ರ ಭಾವ ಹಾಗೂ ಅಭಾವವನ್ನು ಭಾವಿಸುತ್ತದೆ. ಜಾಗೃತದಲ್ಲಿ ಅದು ಬಾಹ್ಯ ಜಗತ್ತನ್ನ ತಿಳಿಯತ್ತೆ. ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಿಂದ ರಚಿತವಾದ ಜಗತ್ತನ್ನ ಅನುಭವಿಸತ್ತೆ. ಹಾಗೂ ಸುಷುಪ್ತಿಯಲ್ಲಿ ಈ 3ರ ಅಭಾವವನ್ನು ಅನುಭವಿಸತ್ತೆ. 3 ಅವಸ್ಥೆಗಳಲ್ಲಿಯೂ ಇದ್ದು ಅದು ಎಲ್ಲವನ್ನ ತಿಳಿದಿರತ್ತೆ. ಯಾವುದೇ ಅವಸ್ಥೆಯಲ್ಲಿ ಆಸಕ್ತಿಯನ್ನ ಹೊಂದೋದಿಲ್ಲ ಅಥವಾ ಲಿಪ್ತವಾಗೋದಿಲ್ಲ. ಅದು ಅಸಂಗವಾಗಿದೆ. ದೇವಿ, ಈ ಜಗತ್ತಿನಲ್ಲಿ ಪ್ರತಿ ವಸ್ತುವು ವಿಚಾರದ ಮುಖಾಂತರ ತಿಳಿಯಲ್ಪಡುತ್ತೆ. ಹೇಗಂದ್ರೆ ಮರದ ವಿಚಾರ ಮಾಡುತ್ತಿದ್ದಂತೆ ಅದರ ಚಿತ್ರ ಮನಸ್ಸಿನಲ್ಲಿ ಮೂಡುತ್ತೆ. ಪಶು ಹಾಗೂ ಪಕ್ಷಿಗಳ ವಿಚಾರ ಮಾಡುತ್ತಿದ್ದಂತೆ ಅವುಗಳ ಚಿತ್ರವು ನಮ್ಮ ಚಿತ್ತದಲ್ಲಿ ಮೂಡುತ್ತೆ. ಆದರೆ ನಾನು ಆ ಸ್ವಯಂ ಅನ್ನು ಅಂದ್ರೆ ಆತ್ಮವನ್ನು ಹೇಗೆ ತಿಳಿದುಕೊಳ್ಳಲಿ? ಮಘವನ್, ಆ ಸ್ವಯಂ ಅನ್ನ ತಿಳಿಯೋದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಬೇಕಾಗಿಲ್ಲ. ಯಾಕಂದ್ರೆ ಅದು ಸ್ವಯಂ ಜ್ಞಾನ ಸ್ವರೂಪ. ಹೇಗೆ ಸೂರ್ಯನನ್ನ ನೋಡೋದಿಕ್ಕೆ ಬೇರೆ ಯಾವ ಪ್ರಕಾಶದ ಅವಶ್ಯಕತೆ ಇಲ್ವೋ, ಅವನು ಸ್ವಯಂ ಪ್ರಕಾಶದ ಮೂಲವಾಗಿದ್ದಾನೆ. ಅದೇ ರೀತಿ ಆ ಆತ್ಮವನ್ನ ಇಂದ್ರಿಯಗಳು, ಮನಸ್ಸು ಅಥವಾ ಬುದ್ಧಿ ಮುಖಾಂತರ ತಿಳಿಯೋದಕ್ಕಾಗಲ್ಲ. ಅದನ್ನ ಅದರದೇ ಜ್ಯೋತಿಯ ಮುಖಾಂತರ ತಿಳಿಯಬಹುದಾಗಿದೆ. ಇನ್ನೊಂದ್ ರೀತಿಲಿ ಹೇಳೋದಾದ್ರೆ ಆ ಆತ್ಮ ಸ್ವಯಂ ಪ್ರಕಾಶಮಾನವಾಗಿದೆ. ಸ್ವಯಂನ ಮುಖಾಂತರ, ಸ್ವಯಂನ ಜ್ಯೋತಿಯ ಮುಖಾಂತರ ತಿಳಿಬಹುದು. ಅಬೋಧ ಸ್ವರೂಪ ಆತ್ಮವೇ ಯಕ್ಷನ ರೂಪದಲ್ಲಿ ಪ್ರಕಟವಾಯಿತು ಹಾಗೂ ಲುಪ್ತವಾಯಿತು. ಆದರೆ ಬೇರೆ ದೇವತೆಗಳಿಗೆ ನಾನು ಆ ಆತ್ಮವನ್ನು ಹೇಗೆ ವಿವರಿಸಲಿ? ಸೂರ್ಯೋ
चन्द्रतारकम् नेमा विद्युतो भान्ति कुतोऽयमग्निः तमेव भान्तमनुभाति सर्वम् तस्य भासा सर्वमिदं विभाति। ಅವನನ್ನು ಆ ಸೂರ್ಯನು, ಚಂದ್ರನು, ತಾರೆಗಳು ಪ್ರಕಾಶಿಸಲಾರರು. ಅವನನ್ನು ವಿದ್ಯುತ್ತು ಕೂಡ ಬೆಳಗಲಾರದು. ಹೀಗಿರಲು ಈ ಅಗ್ನಿ ಹೇಗೆ ಬೆಳಗಬಲ್ಲದು? ಆ ಪ್ರಕಾಶಮಾನನು ಪ್ರಕಾಶಿಸುವುದರಿಂದಲೇ ಎಲ್ಲವೂ ಪ್ರಕಾಶಿಸಲ್ಪಡುತ್ತವೆ. ಆತನ ಪ್ರಭೆಯಿಂದಲೇ ಇವೆಲ್ಲವೂ ಪ್ರಕಾಶಿಸಲ್ಪಡುತ್ತವೆ. यस्य प्रसादात् भवमङ्गलार्थाः प्रसूतगङ्गोपनिषत्